ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಸೀಸನ್ 1 ಗ್ರ್ಯಾಂಡ್ ಫಿನಾಲೆಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ತ್ರಿಮಣಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಗ್ರ್ಯಾಂಡ್ ವೆಲ್ಕಮ್ ಟು ನಮ್ಮ ಗ್ರ್ಯಾಂಡ್ ಫಿನಾಲೆ. ಗಾನ ಸಿಂಚನ ಜನಮನದ ಪದ ಪಯಣ ರೌಂಡ್ 2 ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ವಿಶ್ವ ಹಾಗೂ ಕೆಸ್ತೂರು ಗೋವಿಂದರಾಜು ಅವರು ಸೂಪರ್ ಆಗಿ ಹಾಡಿದ್ರು. ಈಗ ಅವ್ರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಮತ್ತೊಂದು ಜೋಡಿ ರೆಡಿ ಆಗಿದೆ. ಅವರೇ ನಮ್ಮ ನವೀನ್ ಕುಮಾರ್ ಜಿ ಹಾಗೂ ವೈಷ್ಣವಿ. ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ನಾ ಮನಸೋತೆನೆ ಚಿನ್ನ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ಆ ಮನಸೋತೆನೆ ಚಿನ್ನ, ನಾ ಮನಸೋತೆನೆ ಚಿನ್ನ. ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮುಂಡು ದುಂಡು ಹೂ ಚೆಂಡು, ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ ರಸಗುಂಡು. ಮಾತು ನಿಂದು ಹುರಿದ ಹರಳು ಸಿಡಿದಂಗೆ, ಕಣ್ಣುಗಳು ಮಿಂಚಂಗೆ, ನಿನ್ನ ನಗೆಯಲ್ಲೇ ಸೆಳೆದಲ್ಲೇ ನನ್ನ ಮನದಾಗೆ ನಿಂತ್ಯಲ್ಲೇ, ನನ್ನ ಮನದಾಗೆ ನಿಂತ್ಯಲ್ಲೇ. ಮಲೆನಾಡ ಎಣ್ಣ ಮೈ ಬಣ್ಣ ಬಲು ಚೆನ್ನ, ನಡು ಸಣ್ಣ ಮನಸೋತೆನೆ ಚಿನ್ನ, ನಾ ಮನಸೋತೆನೆ ಚಿನ್ನ. ಓಡಿ ಬಂದೆ ಹಂಬಲಿಸಿ ಗೆಳೆತನ ನಾ ಬಯಸಿ, ಅದನ ಬಲ್ಲೆ ನಾಚಿ ಮೊಗ್ಗಾದೆ ನಾನಿಲ್ಲೆ, ನಾಚಿ ಮೊಗ್ಗಾದೆ ನಾನಿಲ್ಲೆ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ನಡು ಚೆನ್ನ ನಾ ಮನಸೋತೆನೆ ಚಿನ್ನ, ನಾ ಮನಸೋತೆನೆ ಚಿನ್ನ. ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮುಂಡು ದುಂಡು ಹೂ ಚೆಂಡು, ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ ರಸಗುಂಡು, ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ ರಸಗುಂಡು. ವೈಷ್ಣವಿ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸು? ಖುಷಿ ಆಯ್ತು. ಓಕೆ, ವಿ ಮನೋಹರ್ ಸರ್ ಎಂಜಾಯ್ ಮಾಡ್ತಿದ್ರಿ? ಹೌದಮ್ಮ. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಹಾಡಿದ್ರಿ ಇಬ್ಬರು. ನಮಗೆ ಭೂತಾಯನ ಮಗ ಚಿತ್ರದ ಹಾಡು ಕೇಳಿ ವಿಷ್ಣು ಸರ್ ಮತ್ತು ಭವಾನಿಯವರು
ಡ್ಯೂಯೆಟ್ ಹಾಡಿದ್ದು ಕಣ್ಮುಂದೆ ಬಂತು. ತುಂಬ ಚೆನ್ನಾಗಿ ಹಾಡಿದ್ರಪ್ಪ ಇಬ್ಬರು, ಒಳ್ಳೆ ಗಾಯಕರು ಇಬ್ಬರು, ತುಂಬ ಚೆನ್ನಾಗಿ ಹಾಡಿದ್ರಿ. ಹಾಗೆ ಮೊದಲು ಹಾಡಿದವರು ಇಬ್ಬರು ಇದ್ರಲ್ಲ ಜೋಡೆತ್ತುಗಳು, ಅವರು ಸಂಕ್ರಾಂತಿ, ಗೋವಿಂದರಾಜು, ಹೌದು ಸಂಕ್ರಾಂತಿ ಜೋಡೆತ್ತುಗಳು, ಭಾಳ ಜೋಶಿಂದ ಅವರು ಕೂಡ ಹಾಡಿದರು. ಇವೆರಡು ಇದು ಈ ಜೋಡಿ ಹಾಡುಗಳು ಚೆನ್ನಾಗಿತ್ತಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾರಾಯಣ್ ಗೌಡ್ರು ಸರ್. ನವೀನ್ ಅವರು ಸ್ವಲ್ಪ ಇನ್ನೂ ಲವಲವಿಕೆ ಇರಬೇಕು. ಎಂಥ ಹಾಡು ಅದು, ನೀವೇನೋ ಒಳ್ಳೆ ಈ ಭಕ್ತಿಗೀತೆ ಹಾಡ್ದಂಗೆ ನಿಂತ್ಕೊಂಡು ಹಾಡ್ತಾ ಇದ್ದೀರಲ್ಲ. ಆ ಹುಡುಗಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾಳೆ, ನೀವು ಸುಮ್ಮನೆ ಆಗಿ ನಿಂತ್ಕೊಂಬಿಟ್ರೆ ಹೆಂಗೆ? ಎಂಥ ಹಾಡೋದು. ಹಾಂ, ಏನಾದರೂ ಹಾಡಿನಲ್ಲಿ ಏನಾದರೂ ಬೇರೆ ಏನಾದರೂ ಇಲ್ಲ, ಅಲ್ಲೆಲ್ಲ ಒಂದಿಷ್ಟು ತುಂಟಾಟ. ಹಾಂ, ಹೆಂಗಿರುತ್ತೆ ಆ ಸಿನಿಮಾದಲ್ಲಿ ಇದು ಹಾಡು. ನೀವು ಯಾವುದೋ ಭಕ್ತಿಗೀತೆ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ನಿಂತ್ಬಿಟ್ರಿ. ಹಾಂ, ಚೆನ್ನಾಗಿ ಹಾಡಿದ್ರಿ, ಇನ್ನೂ ಚೆನ್ನಾಗಿ ಹಾಡ್ಬೋದಾಯಿತು. ಹಾಂ, ಅವೆಲ್ಲ ಇನ್ನೂ 100 ವರ್ಷ ಉಳಿತಾವೆ ಹಾಡುಗಳು ಇವೆಲ್ಲ. ಈಗಿನ ಸಿನಿಮಾ ಹಾಡುಗಳು ಥಿಯೇಟ್ರಿಂದ ಆಚೆಗೆ ಬಂದರೆ ಮರ್ತೋಗ್ಬಿಡ್ತೀವಿ, ಆದರೆ ಆವತ್ತಿನ ಹಾಡುಗಳು ಇನ್ನೂ 100 ವರ್ಷ ಉಳಿತಾರೆ. ತುಂಬ ಅದ್ಭುತವಾಗಿ ಹಾಡಿದ್ರಿ. ಹಾಂ, ಸ್ವಲ್ಪ ಲವಲವಿಕೆಯಿಂದ ಹಾಡಿದ್ರಿ ಇನ್ನೂ ಚೆನ್ನಾಗಿರೋದು. ಹಾಂ, ತುಂಬ ಚೆನ್ನಾಗಿ ಹಾಡಿದ್ರಿ. ನೀನಂತೂ ತುಂಬ ಚೆನ್ನಾಗಿ ಹಾಡ್ದೆ ನಾವು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್. ಆಹಾ, ಎಂಥ ಅದ್ಭುತವಾದ ಹಾಡು. ಜಿ ಜಿ ಆ್ಯಂಡ್ ವಿ ಜಿ, ಒಳ್ಳೆ ಜೋಡಿ ನಿಮ್ಮದು. ಮಲೆನಾಡ ಹೆಣ್ಣ ಅದು ವಿ ಜಿ ಜೊತೆ ಹಾಡೋದು ಅಂದ ತಕ್ಷಣ ಜಿ ಜಿ ಮುಖದ ಕಳೆನೇ ಬದಲಾಗ್ಬಿಡುತ್ತೆ. ಖುಷಿ, ಫುಲ್ ಖುಷಿ. ಇಲ್ಲ ಅಂದರೆ ಫುಲ್ಲು ಸ್ಯಾಡ್ ಸಾಂಗ್, ಪಾಪ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡು ಹಾಡ್ತಿರ್ತಾರೆ. ಬಹಳ ಬಹಳ ಭಾವಜೀವಿ ನಮ್ಮ ಜಿ ಜಿ ಅಲ್ವಾ? ಒಳ್ಳೆ ಹಾಡು, ಅದ್ಭುತವಾಗಿ ಹಾಡಿದ್ರಿ ಇಬ್ಬರೂ. ಟೆಕ್ನಿಕಲಿ ಹೇಳಬೇಕು ಅಂದರೆ ಸರ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನವೀನ್ ಕುಮಾರ್ ಜಿ ಜಿ ಅವರು ಧ್ವನಿ ಬಹಳ ಪಿ ಬಿ ಎಸ್ ಅವರ ಧ್ವನಿಗೆ ಹತ್ತಿರದಲ್ಲಿದೆ, ಹೋಲುತ್ತೆ ಅಂತ. ಸೊ ಪಿ ಬಿ ಶ್ರೀನಿವಾಸ್ ಅವರನ್ನು ಅವ್ರು ಹಾಡಿದ ಹಾಡನ್ನು ಇವತ್ತು ಆಯ್ಕೆ ಮಾಡಿಕೊಂಡ್ರಿ ನೀವು. ಫೀಲ್ ಎಕ್ಸ್ಟ್ರಾಡಿನರಿ ಆಗಿತ್ತು. ನೀವು ಇನ್ನೊಂದು ಚೂರು ಹಿಂಗೆ ಭಯ ಪಟ್ಕೊಂಡು ನಿಂತ್ಕೊಂಡು ಸರ್ ಎಷ್ಟು ಕರೆಕ್ಟಾಗಿ ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಹೇಳಿದ್ದಾರೆ ನೋಡಿ. ಇನ್ನೊಂದು ಚೂರು ಅದೇ ತುಂಟಾಟ ಇರೋದನ್ನು ನೀವು ಹಾವಭಾವದಲ್ಲಿ ಸ್ವಲ್ಪ ಪ್ರದರ್ಶನ ಮಾಡಿದರೆ ಇನ್ನೂ ಎಂಟರ್ಟೈನಿಂಗ್ ಆಗಿರ್ತಾಯಿತ್ತು. ಬಟ್ ಪರ್ಫೆಕ್ಟ್ ಸಿಂಗಿಂಗು ಜಿ ಜಿ, ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಮಾತು ನಿಂದು ಹುರಿದ ಹರಳು ಸಿಡಿದಂಗೆ, ಕಣ್ಣುಗಳು ಮಿಂಚಂಗೆ, ನಿನ್ನ ನಗೆಯಲ್ಲೇ ಸೆಳೆದಲ್ಲೇ ನನ್ನ ಮನದಾಗೆ ನಿಂತ್ಯಲ್ಲೇ, ನನ್ನ ಮನದಾಗೆ ನಿಂತ್ಯಲ್ಲೇ. ನಮ್ಮ ಗೂಳಿ ಗೂಳಿ ಏನು ನಿನ್ನ ಧ್ವನಿಯಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಾ ಇತ್ತಮ್ಮ ಈ ಹಾಡು. ಕ್ರಿಸ್ಟಲ್ ಕ್ಲಿಯರ್ ಧ್ವನಿ, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಫೈನ್ ಟ್ಯೂನಿಂಗ್ ಮಾತ್ರ ಬೇಕಮ್ಮ. ನೀನು ಫೀಲ್ ಎಲ್ಲ ಕೊಟ್ಟು ಹಾಡಿದ್ದು ತುಂಬ ಚೆನ್ನಾಗಿತ್ತು. ಯೂಶಲಿ ಕೆಲವು ಸಲ ನಾವು ಹೇಳ್ತಾ ಇದ್ವಿ ಸ್ವಲ್ಪ ಫೀಲ್ ಬೇಕಾಗಿತ್ತು ಅಂತ. ಇವತ್ತು ಫೀಲ್ ರಾಜ ಇದ್ದಾರಲ್ಲ ಇವರು, ಅವ್ರ ಪಕ್ಕ ನಿಂತ್ಕೊಂಡು ಹಾಡಿದ್ದಕ್ಕೋ ಏನೋ ಅಥವಾ ಆ ಹಾಡಿನ ಮಹಿಮೆನೋ ಏನೋ, ಫೀಲ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಕೆಲವು ಸಂಗತಿಗಳನ್ನು ಉರುಟುಗಳನ್ನು ಮಾಡುವಾಗ ಇನ್ನೊಂದು ಸ್ವಲ್ಪ ಕಂಟ್ರೋಲ್ಡ್ ಸಿಂಗಿಂಗು, ಇನ್ನೊಂದು ಸ್ವಲ್ಪ ಪರ್ಫೆಕ್ಷನ್ ಬೇಕಿತ್ತು. ಅದು ಬಿಟ್ಟರೆ ಅದ್ಭುತವಾದ ಪ್ರದರ್ಶನ. ಗಾಡ್ ಬ್ಲೆಸ್ ಯು ಬೋತ್. ಒಂದು ನಿಮಿಷ, ನಾನು ಇವ್ರು ಹಾಡು ಶುರು ಮಾಡಿದಾಗ ಅವಳು ಬಯಲ್ಸೀಮೆ ಹೆಣ್ಣಲ್ವಾ, ಮಲ್ನಾಡು ಹೆಣ್ಣು ಇಲ್ಲಿ ಕೂತಿದ್ದೀನಲ್ಲ. ಅವ್ರು ಹಾಡು ಶುರು ಮಾಡಿದ ತಕ್ಷಣ ಅರೆ ನನಗೆ ಹಾಡ್ತಾ ಇದ್ದಾರಾ ಜಿ ಜಿ, ಅದು ಒಂದ್ಸಲಿ ನನ್ನನ್ನು ನೋಡ್ಕೊಂಡು ಬೇರೆ ನಕ್ಕೊಂಡು ಹಾಡಿದ್ರು. ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ರಿ ಇಬ್ಬರು. ವೆರಿ ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಕ್ಸಲೆಂಟ್ ಸಿಂಗಿಂಗು. ಅದೇ ನಮಗೂ ಎಲ್ಲೋ ಒಂದು ಕಡೆ ಪಿ ಬಿ ಎಸ್ ಅವರ ವಾಯ್ಸೇ ಕೇಳ್ದಂಗೆ ಇತ್ತು. ಎಲ್ಲದಕ್ಕಿಂತ ಹೆಚ್ಚಿಗೆ ಯಾರು ನೋಡಿದ್ರೋ ಯಾರಿಲ್ವೋ ಈ ಕಾಲದವ್ರು ಭೂತಾಯಿನ ಮಗ ಇವು ಸಿನಿಮಾ ಎಲ್ಲಾದರೂ ಯೂಟ್ಯೂಬಲ್ಲಾದರೂ ಈಗಿನ ಜನ್ರೇಷನ್ ನೋಡಬೇಕಂತ ನಾನು ವಿಶ್ ಮಾಡ್ತೀನಿ. ಯಾಕಂದರೆ ಎಂಥ ಸಂದೇಶ ಇದೆ ಆ ಸಿನಿಮಾದಲ್ಲಿ ಅಂತಕ್ಕಂಥದ್ದನ್ನು ಈಗಿನ ಜನ್ರೇಷನ್ ನೋಡಬೇಕು. ಈ ಗಾನಸಿಂಚನ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನೋಡದೇ ಇರೋರು ಆ ಸಿನಿಮಾ ನೋಡಿ ಅಂತ ನಾನು ಹೇಳ್ತೇನೆ. ಬಟ್ ಆಲ್ ದ ಬೆಸ್ಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಮೇಡಮ್ ಹೇಳಿದ್ದು, ಸರ್ ಹೇಳಿದ್ದು ಏನು ಗೊತ್ತಾ, ಯಾಕೆ ನವೀನು ಎದ್ಕೊಂಡು ಆಡ್ತಿದ್ದು ಗೊತ್ತಾ? ಗೂಳಿನ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಹಾಡು ಅಂದರೆ ಎಲ್ಲ ಸಾಡ್ತದೆ ಅಲ್ವಾ? ವೈಷ್ಣವಿ ಗೂಳಿ ಥರ ಕಾಣುತ್ತಾ ಹುಡುಗಿ?
ಚಿಕ್ಕ ಗೂಳಿ ಮರಿ. ಎಷ್ಟು ಚೆನ್ನಾಗಿ ಮುದ್ದಾಗಿದೆ ಅಲ್ಲ. ಚೆನ್ನಾಗಿ ಹಾಡಿದ್ರಿ. ಒಂದು ಕಡೆ ಮಾತ್ರ ಅಕ್ಷರ ಉಚ್ಚಾರಣೆಯಲ್ಲಿ ತಪ್ಪು ಹಾಡಿದ್ರಿ. ಮಲೆನಾಡ ಅನ್ನೋ ತಾವು ಲೇ ಬಿಟ್ಟು ಬರೀ ಲಾ ಆಡಿದ್ರಿ. ಅದು ತುಂಬ ಅಪಭ್ರಂಶ. ಮಲನಾಡ ಎಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ಮನಸೋತೆನೆ ಚಿನ್ನ ಅಲ್ವಾ? ಸ್ವಲ್ಪ ಗಮನ ಹರಿಸ್ಬೇಕು. ಒಂದು ಅಕ್ಷರ ತಪ್ಪಾದರೂ ಕೂಡ ಬೇರೆ ಅರ್ಥ ಬರುತ್ತೆ. ಗಮನ ಹರಿಸಿ. ನವೀನ್ ಅವರೇ, ಖುಷಿ ಆಯ್ತಾ? ಖುಷಿ ಆಯ್ತು ಮೇಡಮ್. ನಮ್ಮ ನಾನಗೌಡ್ರು ಸರು 2006ರಿಂದ 2012ರವರೆಗೂ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹೋರಾಟದ ಗೀತೆಗಳನ್ನ ಹಾಡ್ಕೊಂಡು ಹುರುಗಲವಾಡಿ ರಾಮಯ್ಯ ಮತ್ತು ತಂಡದವ್ರು, ನಾವು ಶಿವರ ಉಮೇಶ, ನಾನು ಎಲ್ಲ ಸೇರ್ಕೊಂಡು ಅವ್ರು ಎಲ್ಲಿ ಕರೆದ್ರು ನಮಗೆ ಅಂತ ಒಂದು ಕಾರ್ ಕಳಿಸೋರು. ನಮ್ಮ ಕಲಾವಿದರಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ ಹೇಳಿದ್ರೆ, ನಮಗೆ ಅಂತ ಎ ಸಿ ರೂಮ್ನ ಇದು ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನೀವು. ನಮ್ಮ ಕಲಾವಿದರು ಅವರು ಪ್ರತಿಯೊಂದು ಜಾಗಕ್ಕೂ ನಮಗೆ ಕಾರ್ ಕಳಿಸಿ, ನೀವು ಆಡ್ತಾರಪ್ಪ ನಾನು ಬರ್ತೀನಿ ಅಂತೇಳಿ ಹೋಗೋಗ್ಲು ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತಾರೆ. ಒಂಥರ ಕೊಡುಗೈ ದಾನಿ ನಮ್ಮ ಗೌಡ್ರು. ನಿಜಕ್ಕೂ ತುಂಬ ಇರುತ್ತೆ. ಮತ್ತು ನಮ್ಮ ಸರ್ದು ಓಮಲ್ಲಿಗೆ ಆ ಸಾಂಗನ್ನು ಎಷ್ಟು ಸಾರಿ ಆಡಿದನೋ ಗೊತ್ತಿಲ್ಲ ನಾನು. ಸರ್ದು ತುಂಬ ಥ್ಯಾಂಕ್ಸ್ ಸರ್. ಅಂತ ಒಳ್ಳೆ ಗೀತೆ ಕೊಟ್ಟಿದ್ದಕ್ಕೆ, ರಾಜ್ಯ ಪ್ರಶಸ್ತಿ ಬಂತದಕ್ಕೆ ತುಂಬ ಖುಷಿ ಸರ್. ಅವರು ತುಂಬ ಭಾವುಕರು. ಓಕೆ, ಖುಷಿ ಆಯಿತು? ಓಕೆ, ಗಾನ ಸಿಂಚನ ವೇದಿಕೆಯ ಇದು ನಿಮ್ಮ ಕೊನೆಯ ಗೀತೆ ಈ ವೇದಿಕೆಯಲ್ಲಿ ಅಲ್ವಾ? ಮುಂದೆ ನೆಕ್ಸ್ಟ್ ವಿನ್ನಿಂಗ್ ಟ್ರೋಫಿಗೆ ಇನ್ನು ಒಂದೇ ಹೆಜ್ಜೆ ಇಡಬೇಕಷ್ಟೇ. ಯಾರಾಗ್ತಾರೆ ವಿನ್ನರ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದನ್ನು ತಿಳ್ಕೊಳ್ಳೋ ಕುತೂಹಲ ನಮಗೂ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಒಂದು ವಿಶೇಷವಾದ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಕಡಬ್ಗೆರೆ ಮುನಿರಾಜು ಸರ್. ಆನ್ ಸ್ಟೇಜ್ ಪ್ಲೀಸ್. ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ, ಗೌರಮ್ಮ ಹಡೆದ ಮಗಜಾಡ, ಗೌರಮ್ಮ ಹಡೆದ ಮಗಜಾಣ ನಾರಣಗೌಡರು ಕನ್ನಡಕ್ಕಾಗಿ ದುಡಿದವರೇ, ಕನ್ನಡಿಗರ ಪ್ರೀತಿ ಗಳಿಸ್ಯಾರೆ. ತುಂಬಿದ ಕೆರೆ ಮ್ಯಾಲೆ ತೂಬೆತ್ತೋ ಇವನ್ಯಾರೆ, ಗೌರಮ್ಮ ಹಡೆದ ಮಗಜಾಡ, ಗೌರಮ್ಮ ಹಡೆದ ಮಗಜಾಣ ನಾರಣಗೌಡರು ಕನ್ನಡಕ್ಕಾಗಿ ದುಡಿದವರೇ, ಕನ್ನಡಿಗರ ಪ್ರೀತಿ ಗಳಿಸ್ಯಾರೆ. ಕನ್ನಡಕ್ಕಾಗಿ ಹುಟ್ಟಿದವ, ರಕ್ಷಣಾ ಪಡೆಯ ಕಟ್ಟಿದವ, ಸಾಧುಗಳಿಗೆ ಎಂದು ಸಾಧು ಇವ, ಹಾಗೆ ಬಯಸಿದ ಸ್ವಪ್ನ ಇವ. ಅನಂತಯ್ಯ ಗೌರಮ್ಮರ ಮುತ್ತಿನ ಮಗನಾಗಿ ಮಾಲೇಕಲ್ ತಿರುಪತಿಲಿ ಜನಿಸಿದರೋ, ಅನಂತಯ್ಯ ಗೌರಮ್ಮರ ಮುದ್ದಿನ ಮಗನಾಗಿ ಮಾಲೇಕಲ್ ತಿರುಪತಿಲಿ ಜನಿಸಿದರು. ಹುಟ್ಟು ಹೋರಾಟದ ಗುಣವುಳ್ಳ ಗೌಡರು ಹುಟ್ಟೂರ ಬಿಟ್ಟು ಹೊರಟಾರು.
ಗೊತ್ತೋ ಇವನ್ಯಾರೇ ಗೌರಮ್ಮ ಹಾಡೇದ ಮಗ ಜಾಣ ಗೌರಮ್ಮ ಹಾಡೇದ ಮಗ ಜಾಣ ನಾರಾಯಣ ಗೌಡರು ಕನ್ನಡಕ್ಕಾಗಿ ದುಡಿದವರೇ ಕನ್ನಡಿಗರ ಪ್ರೀತಿ ಗಳಿಸ್ಯಾರೇ ಕನ್ನಡಕ್ಕಾಗಿ ಹುಟ್ಟಿದವ ರಕ್ಷಣ ಪಡೆಯ ಕಟ್ಟಿದವ ಸಾಧುಗಳಿಗೆ ಎಂದು ಸಾಧು ಇವ ಮಾದೀಪರಿಗೆ ಸಿಂಹ ಸ್ವಪ್ನ ಇವ ಕನ್ನಡಕ್ಕಾಗಿ ಹುಟ್ಟಿದವ ರಕ್ಷಣ ಪಡೆಯ ಕಟ್ಟಿದವ ಸಾಧುಗಳಿಗೆ ಎಂದು ಸಾಧು ಇವ ಮಾದೀಪರಿಗೆ ಸಿಂಹ ಸ್ವಪ್ನ ಇವ ಮಾದೀಪರಿಗೆ ಸಿಂಹ ಸ್ವಪ್ನ ಇವ ಮಾದೀಪರಿಗೆ ಸಿಂಹ ಸ್ವಪ್ನ ಇವ ನಾನು ಯಾವತ್ತೂ ಯಾವ ವ್ಯಕ್ತಿಯನ್ನು ಕುರಿತು ಸಾಹಿತ್ಯ ರಚನೆ ಮಾಡಿಲ್ಲ, ಪದಗಳನ್ನು ಕಟ್ಟಲಿಲ್ಲ. ದ ಫಸ್ಟ್ ಟೈಮ್ ನಾರಾಯಣಗೌಡರ ಬಗ್ಗೆ ಬರಿಬೇಕು ಅನಿಸ್ತು. ಯಾಕೆ ಅಂತಂದರೆ ಒಬ್ಬ ಮನುಷ್ಯನನ್ನು ಹತ್ತಿರದಿಂದ ನೋಡಬೇಕು, ಬೆಟ್ಟವನ್ನು ದೂರದಿಂದನೇ ನೋಡಬೇಕು. ಹೌದಲ್ಲ? ಒಬ್ಬ ಮನುಷ್ಯ ಅರ್ಥ ಆಗೋದು ಹತ್ರದಿಂದ, ಬೆಟ್ಟ ಅರ್ಥ ಆಗೋದು ದೂರದಿಂದ. ಅಲ್ಲಿ ಹೋದರೆ ಕಲ್ಲು ಮುಳ್ಳೆ ಅಲ್ವಾ? ಇದು ಉಲ್ಟಾ ತಿಳ್ಕೊಬೇಕು ನಾವು ಅಲ್ವಾ? ಅವರ ಹತ್ತಿರ ನಾನು ಹೋದಾಗ ಅವ್ರನ್ನ ಕೆದಕ್ತಾ ಇದ್ದರೆ ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅಲ್ವಾ? ಅವ್ರಿಗೆ ಶರಣು ಶರಣಾರ್ಥಿ. ಇದು ಪ್ರಥಮ. ಆದರೆ ಇನ್ನೊಂದು ಪ್ರಥಮ ಇಲ್ಲೇ ಇದೆ. ಸರ್ ಮರೆತು ಬಿಟ್ಟಿರ್ತಾರೆ, ಮನೋಹರ್ ಸರ್. 2001ನೇ ಇಸ್ವಿ ಕ್ಷಾಮ ಅಂತ ಒಂದು ಪಿಕ್ಚರ್ ಮಾಡಿದರು, ಬರ್ಗೂರು ರಾಮಚಂದ್ರಪ್ಪನವರು ನಿರ್ದೇಶನ. ನಾನು ಕಾಲೇಜಲ್ಲಿ ಹಾಡಿದ್ದು ನೋಡಿ ಮನೋಹರ್ ಸರ್ ಬಾ ನೀನು ಹಾಡ್ಸಿನ ಅಂತ ಹೇಳಿ, ABCD ಗೊತ್ತಿಲ್ಲ ನನಗೆ. ಸ್ಟುಡಿಯೋ ಒಳಗಡೆ ಹೋದರೆ ಏನೂ ಎಲ್ಲ ಗಡ ನಡ್ತಾ ಇದ್ದೀನಿ. ಒಂದೇನೋ ಬಿಟ್ಟು ಕೊಟ್ಬಿಟ್ಟು ಇದನ್ನು ಹಾಡು ಅಂತ ಹೇಳಿದ್ರು, ಬಟ್ ಅದನ್ನು ಹಾಡಿಸಿದ್ರು ಸರ್. ಆ ಬಿಟ್ ನನ್ನ ವಾಯ್ಸಲ್ಲೇ ಇದೆ ಸರ್. ಫಸ್ಟ್ ಟೈಮು ನನ್ನ ಆ ಧ್ವನಿ ನಿಮ್ಮ ಇದರಲ್ಲೇ ಇದೆ ಸರ್. ಅಲ್ಲಿವರೆಗೂ ನಾನು ಒಂದು ತಮಟೆ ಇಟ್ಕೊಂಡು ಊರಲ್ಲಿ ಹಾಡ್ಕೊಂಡು ಇದ್ದವನು. ಆದಮೇಲೆ ನಾನು ಸಿನಿಮಾ ರಂಗಕ್ಕೆ ಎಲ್ಲದರಲ್ಲೂ ಬಂದು ಅಲ್ಲಿ ಒಂದಿಷ್ಟು ಏನಾದರೂ ಹೆಜ್ಜೆ ಇಟ್ಟು ಮಾಡಲಿಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ. ಫಸ್ಟ್ ಟೈಮ್ ನಿಮಗೂ ಕೂಡ ಧನ್ಯವಾದಗಳು ಸರ್. ಇನ್ನು ದೂರದರ್ಶನಕ್ಕೆ ನಾನು ಆಭಾರಿ. ಇದು ನನಗೆ ತವರು ಮನೆ, ತಾಯಿಯ ಪ್ರೀತಿಯನ್ನು ಕೊಟ್ಟಿದೆ. ಅದರಿಂದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆರತಿ ಮೇಡಮ್ ಅವ್ರಿಗೆ ಎಲ್ರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಅರ್ಚನಾ ಮೇಡಮ್ನವ್ರಿಗೆ ನಾನು ಯಾವಾಗಲೂ ಋಣಿ. ಎಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರದ್ದು ಅಂದರೆ, ಅದೇ ಹೇಳಿದ್ನಲ್ಲ, ದೂರದಿಂದ ಯಾವ ವ್ಯಕ್ತಿನೂ ಅರ್ಥ ಆಗಲ್ಲ, ಹತ್ರಕ್ಕೆ ಹೋದ್ಮೇಲೆ ಏನೇನೋ ಇದೆ ಅವರ ಹತ್ರ ವಿಷಯಗಳು. ನಾರಾಯಣ ಸ್ವಾಮಿಯವರಂತೂ ಬಿಡಿ, ನೀವು ಸರ್ ಒಂದು ಚೂರು ಕಲ್ಮಶ ಇಲ್ದಿರೋ ವ್ಯಕ್ತಿ ಸರ್. ನಿಮ್ಗೆ ಒಳ್ಳೆಯದಾಗಲಿ ಸರ್, ಎಲ್ರಿಗೂ ಒಳ್ಳೆಯದಾಗಲಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ವೇದಿಕೆ ಮೇಲೆ ಈಗ ಮೋಡಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸೀನಿಯರ್ ಜೂನಿಯರ್. ಬರ್ಲಿ ಜೋರಾದ ಚಪ್ಪಾಳೆ. ನಾಗರಾಜ್ ಸೋಮ್ರಿ ಹಾಗೂ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಮಾಧವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾಧವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ,
ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ತುಂಡಿ. ಮಾನವನಾಗೆ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗೆ ಹುಟ್ಟಿದ ಮೇಲೆ ಏನೇನು ಕಂಡಿ. ಚತುರ್ಮುಖ ಜೋಡಿಗೂಡಿ ಹಾಡುತ್ತಾವ ಹಿಂದಿನ ಸುಖ, ತಾನು ಬಿದ್ರೆ ಆಯಿತೇಳುತ್ತಾ ಈಗ ಬೆಳಕ, ಮುಂದಿನವರು ಕಂಡ್ರೆ ಸಾಕು ಸ್ವಂತ ಸುಖ. 1 2 3 4 ಆಗ್ಯಾವ ಮತ, ಹಿಂದಿನಿಂದ ಹರಿದು ಬಂದಿದ್ ಒಂದೇ ಮತ, ಗುಂಡಿಗೆ ಬಿದ್ದು ಹಾಳಾಗಲಿಕ್ಕೆ 1000 ಮತ, ಮುಂದೆ ಹೋಗಿ ಸೇರೋ ನೋಡ್ರಿ ಒಂದೇ ಮತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ನಾಡಿನೊಳಗೆ ಚಲವ ನಾಡು ನಡನಾಡು, ಬೆಳ್ಳಿ ಬಂಗಾರ ಬೆಳೆಯುತ್ತಾವ ಬೆಟ್ಟ ಕಾಡು, ಭೂಮಿ ತಾಯಿ ಮುಡಿದು ನಿಂತಳ ಬಾಸಿಂಗ್ ಜೋಡು, ಬಾಣಾವತಿ ಬೆಡಗಿನಿಂದ ಬರ್ತಾಳ ನೋಡು. ಶರಾವತಿ ಕನ್ನಡ ನಾಡಿನ ಭಾಗೀರಥಿ, ಪುಣ್ಯವಂತರು ಬರ್ತಾರಿಲ್ಲಿ ದೀನಂ ಪ್ರತಿ. ಹೌದಾ? ಮಲ್ಲೇಶನ ನೆನೆಯುತ್ತಿದ್ರೆ ಜೀವನ ಮುಕ್ತಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡಿ ಜೋಗಾದ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ. ಇಷ್ಟು ದಿನ ಒಂದು ಲೆಕ್ಕ, ಇವತ್ತೇ ಒಂದು ಲೆಕ್ಕ ಇವ್ರದು. ತೋಮ್ರಿ ಏನಾಯ್ತ್ರಿ ಸಡನ್ ಆಗಿ ನಿಮ್ಗೆ? ಸಾಂಗ್ ಕೊಟ್ಟಿದ್ ಹಾಗಿದೆ, ಒಳಗಡೆ ನಮ್ಮ ಅಣ್ಣವ್ರನ್ನ ಇಟ್ಕೊಂಡು ಹಾಡಿದಿರಿ ನೀವು. ಎಲ್ಲ ಈಗ ಇಲ್ಲಿ ಬಂದಿರೋ ಗೆಸ್ಟ್ಗಳಿಗೆ ಆಕ್ಚುಲಿ ನೀನು ಹಾಡು, ತೋಮ್ರಿ ಅವರು ಅವರ ನಿಮ್ಮ ಯಾವ್ದಾರ ಜನಪದ ಶೈಲಿದು ಯಾವ್ದಾರ 2 ಸಾಲು ನಿಮ್ಮ ಶೈಲಿ ಅವ್ರಿಗೆ ಗೊತ್ತಾಗ್ಬೇಕು. ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲ ತಮ್ಮ, ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲ ತಮ್ಮ, ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಎಲ್ಲಿಂದ ಬರ್ತೈತಂತ ತಿಳಿದಿಲ್ಲೋ ತಮ್ಮ, ಅದರಂತೆ ತಿಳಿದಿಲ್ಲೋ ತಮ್ಮ. ಏ ಇದು ಮೋಸ ಮೋಸ ಮೋಸ. ನೀವ್ ಲಾಸ್ಟ್ ಅಲ್ಲಿ ಒಂದು ಕೊಡ್ತಿರಲ್ಲ ಅದ್ ಕೊಡಿ. ನಿಮ್ ಶೈಲಿ ನೀವೇ ಮರ್ತ್ರೆ ಹೆಂಗೆ? ನೀ ಹಾಡೋ. ಹುಟ್ಟಿದ ಜೀವಿಗೆ ಸಾವು ಎಂದು ಬಿಟ್ಟಿಲ್ಲೋ ತಮ್ಮಯ್. ಬರ್ಲಿ ಜೋಡ್ ಚಪ್ಪಾಳೆ ನಮ್ಮ ಸೀನಿಯರ್ ಜೂನಿಯರ್. ಹೇಗಿತ್ತು ನಿನ್ಗೆ ಎಕ್ಸ್ಪೀರಿಯನ್ಸ್ ತೋಮ್ರಿ ಅವರೊಟ್ಟಿಗೆ ಹಾಡೋದು? ಬಹಳ ಸಪೋರ್ಟಿವ್ ಆಗಿರ್ತಾರೆ. ನಂದೇ ಏನಾದರೂ ಮಿಸ್ಟೇಕ್ಸ್ ಇದ್ರೂ ಅವರು ಈ ಥರ ತಗೋಬಾರ್ದು. ಅದನ್ನ ನಾನು ಇಲ್ಲೂ ನೋಡಿದೆ, ನಿನ್ ಮಿಸ್ಟೇಕ್ ಇದ್ದಾಗ ಅವ್ರು ಕವರ್ ಮಾಡಿದ್ರು. ಆ ಥರ ಪ್ರೋತ್ಸಾಹ ಮಾಡ್ತಾರೆ. ಓಕೆ, ಅರ್ಚನಾ ಮ್ಯಾಮ್ ಈ ಹೊಸ ಚಾಪ್ಟರೇ ಓಪನ್ ಮಾಡಿದ್ದಾರೆ ನಮ್ಮ ತೋಮ್ರಿ ಅವರಿಗೆ. ಅದಕ್ಕೆ ಅಲ್ಲ, ನಾನು ರೌಂಡ್ 1 ಅಂದರೆ ಇದಕ್ಕೆ ಮುಂಚೆ ಆಗಿದ್ದ ರೌಂಡಲ್ಲಿ ನಿಮ್ಮನ್ನು ನೋಡಿದ್ರೆ ಭಕ್ತಿ ಬರುತ್ತೆ, ಗೌರವ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಈಗ ಅವರ ವಿಶೇಷ ನೋಡ್ರಿ. ತೋಮ್ರಿ ಅವರೇ, ಏನದು ಬದಲಾವಣೆ ಮಾಡಿದ್ದು ಸರ್ ನಿನ್ನೆ.
ನಾವು ಸುಮ್ಮನೆ ನಮ್ಮ ಪಾಟಿಗೆ ನಾವು ಯಾವುದೋ ತಗೊಳತ್ತಿದ್ವಿ, ಇದನ್ನೇ ತಗೊಳ್ಳಿ ಅಂದರು. ರಾತ್ರಿ ಬೆಳತಕ್ಕೆ ನಿದ್ರೆ ಇಲ್ಲ ಮೇಡಮ್. ನಾವು ಮೊಬೈಲ್ ನೋಡೋದು ಮಲಗೋದು, ಮೊಬೈಲ್ನಲ್ಲಿ ಹಾಡು ನೋಡೋದು ಮಲಗೋದು ಬೆಳತಕ್ಕ ಸರ್ ಅದು ಹೇಳಿ ಹೋಗ್ಬಿಟ್ರು. ಅದನ್ನೇ ತಗೊಂಡು ಬಿಟ್ವಿ, ಇಬ್ಬರು ತಲೆಯಲ್ಲಿ ತಗೊಂಡ್ವಿ. ಅದ್ಭುತವಾಗಿತ್ತು ತೋಮ್ರಿ ಅವರೇ, ಅದ್ಭುತವಾಗಿತ್ತು. ನೀವು ಹಾಡನ್ನ ಹಿಂಗೆ ಒಂದು ವರ್ಡ್ ಶುರು ಮಾಡಿದ್ರಲ್ಲ, ನಮಗೆ ಯಾರಿದು ಅಂತ. ಅದು ಫುಲ್ ಎಲ್ಲ ಹೇರ್ ಸ್ಟೈಲ್ ಎಲ್ಲ ನೀಟಾಗಿ ಬೇರೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಪರಕಾಯ ಪ್ರವೇಶ ಬೇರೆ ಮಾಡಿದ್ದಾರೆ. ನಿಜವಾಗ್ಲೂ ರಾಜ್ಕುಮಾರ್ ಅವ್ರು ಹಾಡ್ದ ಹಾಗೆ ಕೇಳಿಸ್ತಾ ಇತ್ತು, ನಿಮ್ಮ ಹಾವಭಾವ ಕೂಡ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಅದ್ಭುತ ತೋಮ್ರಿ ಅವರೇ. ಇಂಥ ವಿಶೇಷವಾದ ಸರ್ಪ್ರೈಸ್ ಇಡೀ ಗಾನ ಸಿಂಚನದಲ್ಲಿ ಸಿಕ್ಕಿರ್ಲಿಲ್ಲ. ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ನಮ್ಗೆ ಒಂದು ತಿಂಗಳು ಬೇಕು. ಇಷ್ಟು ದಿನ ಏನ್ ಮಾಡ್ತಿದ್ರು ಅಂತ. ಆಮೇಲೆ ಎಷ್ಟು ಸುಂದರವಾಗಿ ಅವನ ಸಾಲನ್ ಮರ್ತಾಗ ತಾವು ಎತ್ಕೊಟ್ರು. ಕರೆಕ್ಟ್. ಅದೇ ಅಲ್ವಾ ಕಿರಿಯರನ್ನ ಅದೇ ರೀತಿ ಅಲ್ವಾ ಬೆಳೆಸ್ಬೇಕು, ಸಪೋರ್ಟ್ ಮಾಡಬೇಕಾಗಿರೋದು. ಸೋ ಸ್ವೀಟ್ ಆಫ್ ಯು ತೋಮ್ರಿ ಅವರೇ, ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಇಬ್ಬರು ತುಂಬ ಚೆನ್ನಾಗಿ ಹಾಡಿದ್ರಿ. ಅದು ಯಂಗರ್ ವರ್ಷನ್ ಆಫ್ ಡಾಕ್ಟರ್ ರಾಜ್ಕುಮಾರ್, ಇವರು ಕರೆಕ್ಟ್ ರಾಜ್ಕುಮಾರ್, ಮಾಗಿದ ರಾಜ್ಕುಮಾರ್ ಅವರು. ನಿಮ್ಮ ಈ ಪರ್ಫಾರ್ಮೆನ್ಸಿಗೆ ಹೇಳೋದಕ್ಕೆ ಏನೂ ಇಲ್ಲ. ಗ್ರ್ಯಾಂಡ್ ಫಿನಾಲೆನಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್. ಸೂಪರ್ ಎಂಟರ್ಟೈನಿಂಗ್, ಅದ್ಭುತ. ಹೀಗೆ ಚೆನ್ನಾಗಿ ಹಾಡ್ತಾನೆ ಇರಿ ಯಾವಾಗಲೂ. ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಹಾಡು ಕೊಟ್ಟವ್ರೆ ಎದ್ ನಿಂತು ಚಪ್ಪಾಳೆ ಹೊಡಿತಾ ಇದ್ದಾರೆ ಅಂದ್ರೆ ನೀವು ಗ್ರೇಟ್ ಅಂತ. ನಮಸ್ಕಾರ ಮಾಡ್ಬೇಕು. ಮಾಡಿ ಪ್ಲೀಸ್, ಗೋ ಅಹೆಡ್ ಸರ್. ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಏನು ಗೊತ್ತಾ, ಇವರು ಆಗಾಗ ಒಂದೊಂದು ಡೈಲಾಗ್ಗಳು ಹೇಳ್ತಾ ಇದ್ರು, ರಾಜ್ಕುಮಾರ್ ಡೈಲಾಗ್ಗಳು. ಕೇಳಿದಾಗೆಲ್ಲ ನೀವು ಇವರು ಧ್ವನಿ ಆಗ್ತಾರ ಕೇಳಿಸ್ತಾ ಇದೆಯಲ್ಲ, ನನಗೆ ಇದನ್ನು ಯಾಕೆ ಹಾಡಬಾರ್ದು ಇವರು ಅಂತ ಅನಿಸ್ತು. ಅವರು ಎಷ್ಟು ಚಾಲೆಂಜಿಂಗ್ ತಗೊಂಡು ಈ ಹಂತದಲ್ಲಿ ಅದನ್ನು ಹಾಡಿದ್ರಲ್ಲ, ನಿಜವಾಗ್ಲೂ ನೀವು ಚಪ್ಪಾಳೆಗೆ ಅರ್ಹರು. ನಿಮ್ಮ ಜಾಣತನ ಇದೆಯಲ್ರಿ, ಅದ್ಭುತ. ಅದು ಫಸ್ಟ್ ಸಾಲು ಹೀರಿಕೊಂಡು ಹೋಗೋದಲ್ಲ ಅಂತಂದ್ರಿ, ಆಮೇಲೆ ಅದನ್ನ ನೀವೇ ಕರೆಕ್ಷನ್ ಮಾಡಿಕೊಂಡು ಹೇರಿಕೊಂಡು ಅಂತ ಕರೆಕ್ಟ್ ಮಾಡ್ಕೊಂಡ್ರಿ. ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡಿ ಜೋಗಾದ ಗುಂಡಿ. ಒಬ್ಬ ಕಲಾವಿದನಿಗೆ ಬೇಕಾದ ಲಕ್ಷಣ ನಿಮ್ಮ ಹತ್ರ ಇದೆ ಸರ್. ನೀವು ಮತ್ತೆ ಮನೋಹರ್ ಸರ್, ನಿಮ್ಮ ಗಮನಕ್ಕೆ ಸರ್, ನಾವು ಈ ಕಾರ್ಯಕ್ರಮದಲ್ಲಿ ತೋಮ್ರಿಯವ್ರಿಗೆ ಒಂದು ಹೆಸರಿಟ್ಟಿದ್ದೀವಿ ಸರ್, ಸಮಾಜದ ಡಾಕ್ಟ್ರು ಅಂತ. ಎಂಥೆಂಥ ಅದ್ಭುತವಾದಂಥ ಹಾಡುಗಳನ್ನು ಕೊಡ್ತಾರೆ ಅಂದರೆ ಸರ್, ಎಲ್ಲ ಇಲಾಖೆಗಳು ಇವ್ರನ್ನ ಬಳಸ್ಕೊಂಡ್ರೆ ಎಷ್ಟೋ ಒಂದಷ್ಟು ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ ಇವರು ಉದಾಹರಣೆ ಆಗ್ತಾರೆ ಸರ್. ಎಕ್ಸಲೆಂಟ್. ಆಮೇಲೆ ಸಾಹಿತ್ಯ ಅವ್ರ ಹತ್ರ ಇರೋ ಸಂಗ್ರಹ ಅಂತೂ ಸರ್ ಅದ್ಭುತ ಸರ್, ಅದ್ಭುತ. ನಿಮ್ಗೆ ಒಳ್ಳೆಯದಾಗಲಿ. ಎಂಥ ವೇದಿಕೆಯಲ್ಲಿ ನೀವು ಬಂದು ನಮಗೆಲ್ಲ ಮನರಂಜನೆ ಕೊಟ್ಟು ಅದ್ಭುತವಾಗಿ ಹಾಡಿದ್ರಿ. ಹ್ಯಾಟ್ಸ್ ಆಫ್ ನಿಮಗೆ. ನೀನಿವತ್ತು ರಾಜ್ಕುಮಾರ್ ಮುಂದೆ ಮರಿ ರಾಜ್ಕುಮಾರ್ ಯಾಕೆ ಅಬ್ಬರಿಸ್ಬೇಕು ಅಂತ ಹೇಳಿ ಸ್ವಲ್ಪ ಸಾಹಿತ್ಯದ ಕಡೆ ಗಮನ ಹರಿಸಿಲ್ವಾ? ಇಲ್ಲ ಸರ್, ಅದು ಕೊನೆ ಸಾಲು ಒಂದು ಲೈನ್ ಮಾತ್ರ, ಲಾಸ್ಟ್ ಸೆಕೆಂಡ್ ಲೈನ್ ಮಾತ್ರ ಮರಿಬಾರ್ದು ಸರ್ ಅಲ್ವಾ. ಕಾಂಪಿಟೇಷನ್ ಅಂದಾಗ ಅದೆಲ್ಲ ಲೆಕ್ಕಕ್ಕೆ ಬರುತ್ತೆ. ಹಾಂ, ಒಳ್ಳೆಯದಾಗಲಿ ಗಿರೀಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಗಿರೀಶ್. ಹಾಂ ಸರ್. ಮರಿ ಕೋಗಿಲೆ ನಮ್ಮ ಈ ಗಾನ ಸಿಂಚನದ ಈ ಪಯಣದಲ್ಲಿ ನೀವು ಒಬ್ಬರೇ ಚಿಕ್ಕವರು ಅಲ್ವಾ? ಹಾಂ, ಜೊತೆಗೆ ಮಾಗಿದ ಏನು ತೋಮ್ರಿಯವ್ರ ಜೊತೆ ನಿಮ್ಮದು ಹೇಗಿದೆ ನೋಡಿ. ಹಾಂ, ಇದುವರೆಗೆ ಬಹುಶಃ ನಾನು ಫಸ್ಟ್ ಟೈಮ್ ಕೇಳಿದ್ದು ಅಲ್ವಾ ತೋಮ್ರಿಯವರೇ ನೀವು ಚಿತ್ರಗೀತೆ ಆಡಿದ್ದು ಅಲ್ವಾ? ಎಂತೆಂಥ ಹಾಡುಗಳು, ವಿಶಿಷ್ಟವಾದ ಹಾಡುಗಳು ಇವರ ಕಂಠದಲ್ಲಿ ಈ ವೇದಿಕೆಯಲ್ಲಿ ಬಂದಿರತಕ್ಕಂಥದ್ದು. ಲಾವಣಿ, ಗಿಗಿ ಪದ, ಭಕ್ತಿಗೀತೆಗಳು, ದಾಸರ ಪದಗಳು. ನನಗೆ ಆಶ್ಚರ್ಯ ಆಯಿತು. ಇದು ನಾನು ನೋಡಿದೆ ಲಿಸ್ಟಲ್ಲಿ, ನೀವು ರಾಜ್ಕುಮಾರ್ ಅವರು ಹಾಡು ತೊಗೊಂಡಿದ್ದಾರಲ್ಲ, ಹೆಂಗಿದು ಗಿರೀಶ್ ಜೊತೆಗೆ ಹೆಂಗೆ ಹೊಂದುತ್ತೆ ಅಂತ. ಪಕ್ಕಾ ನಿಮ್ಮದು ಒಳ್ಳೆ ವಾಯ್ಸು. ನೀವು ಇನ್ನೇನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಮದು ಡಿಟೋ ಅದೇ ಥರ ಕೇಳುತ್ತೆ. ಹಾಂ, ಬಟ್ ಎಲ್ಲದಕ್ಕೂ ಸೈ ಅಂತಿರಲ್ಲ, ಅದಕ್ಕೆ ನಾವು ಜೈ ಅಂತೀವಿ. ನಿಮಗೆ ಜೋರು ಚಪ್ಪಾಳೆ ಬರಲಿ. ಗಿರೀಶ್, ನಿನಗಂತೂ ಒಳ್ಳೆ ಭವಿಷ್ಯ ಇದೆ. ನಾನು ಹೇಳ್ತಾನೆ ಬಂದಿದ್ದೀನಿ, ಚೆನ್ನಾಗಿ ಬೆಳೆದಿದ್ಯಾ. ಆಮೇಲೆ ಈ ವೇದಿಕೆಯಿಂದ ನಿನಗೆ ಸಾಕಷ್ಟು ಅನುಭವನೂ ಆಗಿದೆ,
ಒಳ್ಳೆಯದಾಗಲಿ ನಿನಗೆ, ನೀನು ಪಯಣ ಸುಖಕರವಾಗಿರ್ಲಪ್ಪ, ಒಳ್ಳೆಯದಾಗಲಿ ಇಬ್ಬರಿಗೂ ಅಷ್ಟೇ. ಅವ್ರು ನೋಡಿ ಉತ್ತರ ಕರ್ನಾಟಕದ ಹಾಡುಗಳು ಅವ್ರ ಕಣ್ಣದಲ್ಲೇ ಕೇಳಬೇಕು. ಅದೇ ನಮ್ಮ ನಾರಾಯಣ ಗೌಡ್ರು ಸರ್ಗೆ ಅವರು ಇದೇ ಫಸ್ಟ್ ಟೈಮ್ ಈ ಥರ ಆರ್ಡಿನರಿ ವೇಷಭೂಷಣದಲ್ಲಿರೋದು ಸರ್. ಅವ್ರದ್ದು ದಿನಕ್ಕೊಂದು ವೇಷಭೂಷಣ, ವಾದ್ಯಗಳ ಸಮೇತವಾಗಿ ಚಿಟ್ಕಿ ಆಮೇಲೆ ತಾಳ ಎಲ್ಲ ಹಿಡ್ಕೊಂಡು ಬರ್ತಾರೆ. ಅದೇನೇನು ಆಸೆ. ಹಿಂದಿನ ರೌಂಡಲ್ಲಿ ಯಾರು ಫುಲ್ ವೇಷಭೂಷಣ ತೊಟ್ಟು ಬಂದಿದ್ರು, ಅವರಷ್ಟು ವೇಷಭೂಷಣ ಯಾರೂ ತೊಡಲಿಲ್ಲ ಸರ್. ಹಾಗಾಗಿ ವಿಶೇಷವಾದ ಗಾಯನ, ವಿಶೇಷವಾದ ಪ್ರತಿಭೆ ಈ ನಮ್ಮ ಗಾಯನ ಸಿಂಚನದಲ್ಲಿ ಅವರು. ಒಳ್ಳೆಯದಾಗಲಿ ತೊಂಬ್ರಿ ಅವರೇ, ಆಲ್ ದ ಬೆಸ್ಟ್. ತೊಂಬ್ರಿ ಅವರೇ, ಖುಷಿ ಆಯ್ತಾ? ಖುಷಿ ಆಯ್ತು ಮೇಡಮ್. ಏನು ಹುಡುಕ್ತಾ ಇದ್ದೀರಾ? ಅಲ್ಲ ಕಳೆದ ಏನೂ ಇಲ್ಲ, ಇಲ್ಲಿ ನೋಡಿ. ನೀವು ನಿಂತಿದ್ದ ಕಾಣಿಸ್ಲಿಲ್ಲ. ಓ ಹಾಗೆ, ಅಬ್ಬಬ್ಬ, ಬರೀ ಒಂದೇ ಹಾಡಿಗೆ ಎಷ್ಟೊಂದು ಬಾಂಡ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಗ್ರ್ಯಾಂಡ್ ಫಿನಾಲೆ ಆಕ್ಚುಲಿ ಇವರು. ಸೂಪರ್, ಒಳ್ಳೇದಾಗಿ. ಓಕೆ, ಅವ್ರ ಬಗ್ಗೆ ಒಂದು ವಿಷಯ ಹೇಳ್ಬೇಕಕ್ಕ. ಅವರು ಅಣ್ಣವ್ರ ಅಭಿಮಾನಿ, ನಾನು ಅಣ್ಣವ್ರ ಅಭಿಮಾನಿ. ನಾವೆಲ್ಲರೂ ಅಣ್ಣವ್ರ ಅಭಿಮಾನಿ ಅಲ್ಲ, ಭಕ್ತರು. ನಮಗೆ ಅವರು ದೇವರಿದ್ದಾಗ. ಅದರ ಸಂಕೇತವಾಗಿ ಅವರು ನನಗೆ ಒಂದು ಬಿಳಿ ಪಂಚೆನ ಗಿಫ್ಟ್ ಮಾಡಿದ್ದಾರೆ. ಇದೆಲ್ಲ ಯಾವ ಗ್ಯಾಪಲ್ಲಿ ಮಾಡಿದ್ರಿ ತೊಂಬ್ರಿ? ನಮ್ಮ ಹುಡುಗನಿಗೆ ಬಂದ ತಕ್ಷಣ ಕೊಟ್ಟೆ, ನಾನು ಪಂಚೆ ಕೊಟ್ಟೆ, ನೀನೇ ಇಟ್ಕೊಂತ. ಓ ಹಾಗೆ, ಅಬ್ಬಬ್ಬಬ್ಬ, ಏನು ಬಾಂಡು, ಏನು ಕತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜೂನಿಯರ್ ಸೀನಿಯರ್, ಥ್ಯಾಂಕ್ ಯು. ಈಗ ಮಾದೇವ್ ಸರ್ಗೆ ಒಂದು ನಮಸ್ಕಾರ ಮಾಡ್ತೀನಿ. ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ, ಓ ಕರ್ನಾಟಕ ಹೃದಯ ಶಿವ. ಗಾನ ಸಿಂಚನ ಜನಮನದ ಪದ ಪಯಣ ಗ್ರ್ಯಾಂಡ್ ಫಿನಾಲೆ ವೀಕ್ನ ನೀವೆಲ್ಲರೂ ನೋಡ್ತಿದ್ದೀರಿ. ಒಬ್ರಿಗಿನ್ನ ಒಬ್ರು ಸೊಗಸಾಗಿ ಹಾಡ್ತಾ ಇದ್ದಾರೆ, ಒಬ್ರಿಗಿನ್ನ ಒಬ್ರು ಕಾಂಪಿಟೇಷನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಹಾಡ್ತಾ ಇದ್ದಾರೆ. ಯಾರು ವಿನ್ನರ್ ಆಗ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ.